ಎಲಿಗೊಂದು ಕಾಯ, ತೆಲಿಗೊಂದು ಕಾಯ, ಜಾನನಿಗೊಂದು ಕಾಯ, ಈಶ್ವರನಿಗೊಂದು ಕಾಯಿ. ಎಲಿಗೊಂದು ಕಾಯಿ, ತೆಲಿಗೊಂದು ಕಾಯಿ, ಎಲಿಗೊಂದು ಕಾಯಿ, ಇವೇನು ಎಂತ ಕಾಯಿ? 4 ಕಾಯಿ. ನೀವು ಹೊಡ್ಕೊಡ್ಬೇಕಲ್ಲ. ಎಲಿಗೊಂದು ಕಾಯಿ, ತೆಲಿಗೊಂದು ಕಾಯಿ, ಜಾನನಿಗೊಂದು ಕಾಯಿ, ಈಶ್ವರಿಗೊಂದು ಕಾಯಿ. ತೆಂಗಿನಕಾಯಿ? ಹ್ಞೂ ಕರೆ ಆತ್ಲ ಒಂದಾತ. ಇನ್ನು ಈಶ್ವರಗಂದೆ ತೆಂಗಿನಕಾಯಿ ಅಂತ. ಜಾನನಿಗಂದ್ರೆ ಏನು ಗುರುತಾಗ್ಲಿಲ್ಲ ನನಗೆ. ಜಾನನಿಗಂದ್ರೆ ಪಗಡಿಕಾಯಿ. ಪಗಡಿಕಾಯಿ. ಜಾನನಿಗಂದ್ರೆ ಎಲಿಗೊಂದು ಕಾಯಿ ಅಂದ್ರೆ ಉಪ್ಪಿನಕಾಯಿ. ಓ, ಊಟಕ್ಕೆ ನೀಡುವಾಗ ಒಂದು ಉಪ್ಪಿನಕಾಯಿ ಹಚ್ತಾರ, ಅದು ಒಂದು ಕಾಯಿನ ಅದ ಉಪ್ಪಿನಕಾಯಿ. ಕರೆಕ್ಟ್, ಉಪ್ಪಿನಕಾಯಿ. ಮತ್ತು ತೆಲಿಗೊಂದು ಕಾಯಿ ಅಂದ್ರೆ ಸೀಗಿಕಾಯಿ ಹಚ್ತಾರ. ಓ, ತೆಲಿ ತೊಳ್ಕೊಳಕ ಸೀಗಿಕಾಯಿ. ಮೈಸೂರು ಕಡೆ, ನಮ್ಮ ಕಡೆ ಏನಿಲ್ಲ ತಗೋ. ಯಾವಾಗ ಹಚ್ತಾರ ಹೇಳ. ಕೆರೆ ಏರಿಯಾದ ಮೇಲೆ ಎಷ್ಟೋ ಜನ ನಿಂತೈತಿ. ಅವ್ರನ್ನ ಎಣ್ಸಕ್ ಆಕೈತಿ ನಿನಗೆ. ಅವ್ರ ನೀರಿಗೆ ಎಣ್ಸಕ್ ಆಗೋಲ್ಲ. ಅದೇ ಅಂತ ಅದು ಕೆರೆ ಏರಿ ಮೇಲೆ ಮಂದಿನ ಕೆರೆ ದಿಬ್ಬದ ಮೇಲೆ ಎಷ್ಟೋ ಜನ ನಿಂತಾರ. ಅವ್ರನ್ನ ಎಣ್ಸಕ್ ಆಕೈತೆ. ಅವ್ರ ಸೀರೆ ನೀರಿಗೆ ಎಣ್ಸಕ್ ಆಗೋಲ್ಲ. ನೀರಿಗೆ ಬಡಿಸೊಂದು ಹೋಗೋಣ ನನಗೆ. ನೀರಿಗೆ ಎಣ್ಸಕ್ ಹೋದ ಬಡಿಯಂಗಿಲ್ಲ. ನಾ ಹೇಳ್ತಲ್ಲ ಹೇಳಿ ನೋಡೋಣ. ಈಗ ಒಳಪ್ ಗೊತ್ತಾತವ. ಇಲ್ಲ ನನಗೇನು ಅರ್ಥ ಆಗಿಲ್ಲ. ಕೆರೆ ಏರಿಯಾದ ಮೇಲೆ ಒಂದಷ್ಟು ಮಂದಿ ಹೆಂಗಸರು ನಿಂತಾರ. ಹಂಗಂದ್ರ ಹೆಣ್ಮಕ್ಳು ನಿಂತಾರ. ಅವ್ರನ್ನ ಎಣ್ಸಕ್ ಆಕೈತೆ. ಅವ್ರ ಸೀರೆ ಎಣ್ಸಕ್ ಆಕೈತೆ. ಅವ್ರ ನೀರಿಗೆ ಎಣ್ಸಕ್ ಆಗೋಲ್ಲ. ಬಡಿಸೊಂದು ಹೋಗೋಣ. ಬಡಿಸ್ಕೊಂಡು ಹೋಗಕ್ಕೆಲ್ಲ ಹಂಗಲ್ಲ. ಆಳಂಬಿ. ಓ, ಆಳಂಬಿ ಛತ್ರಿ, ಅದಕ್ಕೆ ಒಳಗೆಲ್ಲ ನೀರಿಗಿರ್ತಾವ. ಅವ್ನ ಎಣ್ಸಕ್ ಆಕೈತಿ. ಆಳಂಬಿ ಎನ್ಸಿವ ಕೂಡ ಆಳಂಬಿ ಛತ್ರಿಗೆ ಒಳಗೆ ನೀರಿಗೆ ಎಣ್ಸಕ್ಕೆ ಹಂಗ ಆಕೈತಿ. ಆಗೋಲ್ಲ ಅದಕ್ಕೆ. ಕರೆ ಬಿಡ.